ಅವ್ನು ಹೊಡೆದ್ರೆ ಮತ್ತೆ ಯಾಕೆ ಪಾಪ ಹೇಳ್ತೀಯಾ? ಅವ್ನು ನಂಗೆ ಹೊಡೆದಿದ್ದು ಮೇಲೆ ಕಾಲ್ ಡೈವರ್ಟ್ ಮಾಡ್ಕೊಂಡ್ಬಿಟ್ಟವ್ರಂತೆ. ಅವ್ರು ಯಾವ್ದಾರ ಮಾಡೋ ಸಂಬಂಧಿಕರ ಹತ್ರ ಮಾತಾಡಿದ್ರೆ ಅವ್ಳು ಮಾತಾಡಿದ ವಿಷಯ ಎಲ್ಲ ಬಂದು ಬೆಳಗ್ಗೆ ಹೇಳ್ತಾರಂತೆ. ವಾ ಕೊಡ್ಬಾಬಾ ಅಂದ್ರೆ ಇವಳು ಮಾತಾಡಿರ್ತಾಳೆ ಅವ್ರ ಹತ್ರ. ನಾನು ನೀವು ಮಾತಾಡಿರ್ತೀವಿ. ಬೆಳಗ್ಗೆ 5 ಹೋಗ್ಬೇಕು. ಕಿತ್ತಾಕ್ಬಿಡಿಲ್ಲ ಯಾವ ರೀಲ್ಸ್ ಫೋನ್ ಇಟ್ಕೋ ಹುಷಾರಾಗಿ. 100 meters. ಯಾಕೆ ಅತ್ತಿಗ ಗಂಚಲಿನಾ? ಏಯ್ ನೋಡ್ರಿ ನಿನ್ನೇನ್ರಿ ಹೊಡಿತಾನೆ? ತಲೆ ನೋವು ಬರ್ತವೆ ಸೋ. ಎತ್ತಿ ಎಕಡಾಗ ಕಿತ್ಕೊಂಡು ಬಿಡ್ತೀನಿ ಪಪ್ಪ ಹೆಂಗೋ ಶೂ ಹಾಕೊಂಡು. ಏನು ಎದರಿಸ್ತೀಯ? ಏನು ಗಾಚ? ಅವ ನಿನ್ ಗ್ರೂಪ್ ಇಂಟರ್ ಹೊಡಿತಾಳೆ ಪಾಪ. ಅಂದಲ್ಲಪ್ಪ ಅದು ಯಾವ್ದೋ ಮತ್ತೆ ಅಕಡೆ ಯಾರು ನೋವು ಇವಾಗ? ಯಾರು ನೋವು ಅದು? ಇವ್ನಿಗೆ ತಿಂದು ಸ್ವಲ್ಪ ತಿಕ್ಕ ಗಂಚಿಗೆ ಅನ್ಸುತ್ತೆ ರೀ. ಇಲ್ಲ ಪಾಪ ಚಂದನ ಸ್ವಲ್ಪ ಗಂಚಲಿ ಆಗಿದೆ. ಯಾರು ತಿನ್ನಿ ಅವನು ಹಿಂದೆ ಪಾಪ ಇಲ್ಲ ಚಂದನ ಸ್ವಲ್ಪ ಗಂಚಲಿ ಆಗಿದೆ. ಪತ್ಕೆ ತೊಡೆಗಳು ಇಟ್ಟದಪ್ಪ ಜಾಸ್ತಿ ಮಾತಾಡ್ತಾನೆ ಪಾಪ. ಗಾಂಚಲಿ ಬಿಡ್ತೀಯ ಈ ಕಡೆ ಬಾ ನಿಂದ ಅಂಡ ಹಾಕ್ಬಿಟ್ಟು ಅದು ಸ್ಕ್ರೂಗಳೆಲ್ಲ ಏಕಂತ ಹೊಸ ನಾನು ಸುಮ್ಮನೆ ತಾಯ್ತಿ ಬಿಡ ನೀನು. ನಾನು ಇಲ್ಲ ಕುತ್ಕೊಂತೀನಿ ಪಾಪ. ನೀನೇನು ಪ್ರಾಬ್ಲಮ್ ಹಾಕೊಂಡ್ರೆ ನನಗೇನು ಪ್ರಾಬ್ಲಮ್ ತಿಕ್ಕಾಲ ಮಾತಾಡ್ತಾ ಇದ್ದೆ ಭಾಷೆ ನೋಡು ಪಾಪ. ನಾನು ಫೇಸ್ಬುಕ್ ಅಲ್ಲಿ ನೋಡಿದೆ. ಅಲ್ಲ ಭಾಷೆ ನೋಡು. ನಗು ನಿಂಗೆ ಒಬ್ಬಂಗೆ ಬರ್ಬೇಕು. ನಿನ್ ತಿಕ್ಕ ಮುಚ್ಕೊಂಡು ಕೂತ್ಕೊಳ್ಳ, ನಾವೇನೋ ಮಾತಾಡ್ಕೊಂತೀವಿ. ತರ್ಲ ತರ ಮಾತಾಡಕ್ ಹೋಗ್ಬೇಡ ಪಾಪ. ಬೆಳಗ್ಗೆಯಿಂದ ನೋಡ್ತಾ ಇದೀನಿ ಪಾಪ. ನಾನು ಬೆಳಗ್ಗೆ ಹೋಗ್ತಾ ಇದ್ರೆ ಹಿಂಸೆಗಳು ಕೊಡ್ತಾ ನಂಗೆ. ಇದು ದೊಡ್ಡ ಸ್ಕ್ಯಾಮ್ ಬಾಬಾ, ಫ್ರಾಡ್ ಬಾಬಾ. ನೀವು ಮೋಸ ಮಾಡ್ತಿದ್ದಾನೆ ಬಾಬಾ. ಏನ್ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ಮಾಡ್ತಾ ಇದ್ರು, ಕೂತ್ಕೊಂಡು ಓದಾಡ್ತಾ ನಮ್ಮ ಮೊಬೈಲ್ ನಂಬರ್ ಇದೆ ನೋಡು. ಏನು ತಿಕ್ಕ ಮುಚ್ಕೊಂಡು ಕೂತ್ಕೊಳ್ಳೋ. ಏನೋ ಜಾಸ್ತಿ ನಿಗ್ರಾಡ್ತಾ ಇದ್ಯಾ? ನಿಗ್ರಾಡ್ತಿದ್ಯಾ? ಏನ್ ಭಾಷೆ? ಏನ ಭಾಷೆ? ಏನ್ ಭಾಷೆ? ನೋಡ್ ಮಮ್ಮಿಗೆ ಹಿಂಗಾಡ್ತಾನೆ. ಏನ್ ಬೆಲ್ಟ್ ಕೂಡ ಬಂದು ಹೇಳ್ತೀನಿ. ನಿಮ್ಮ ಅಮ್ಮಗೆ ಹೇಳ್ಬಿಟ್ಟು ನಿಮ್ಮ ಅಮ್ಮ ಎದುರ್ಕೊಂಡ್ಬಿಟ್ಟು ನಿಮ್ಮ ಅಮ್ಮಗೆ ನಿಮ್ಮಮ್ಮ ಹೇಳಿದ ತಕ್ಷಣ ನಿಮ್ಮಮ್ಮ ಗಡ 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 ಅಂತ ಗಡ್ಬಿಡ್ತೀವಿ. ಏನೋ ನಿಮ್ಮ ಅಮ್ಮಂಗೆ ಹೇಳಿದ್ರೆ ಎದುರ್ಕೊಂಡ್ಬಿಡ್ತೀನಿ. ಸುಮ್ ಕುತ್ಕೊಳ್ಳೋದು. ನಾನು ಏನೋ ಮಾತಾಡ್ತೀನಿ. ಏನೇ ಸರ್ ಕೆಲ್ಸಕ್ಕೆ ಬರ್ದವ್ ಮಾತಾಡ್ಕೊಂಡೆ ಪಾಪ. ಅವ್ನು ಮಾತಾಡಿದ್ ಸರಿನಾ? ಅವ್ನು ಸರಿ ಲಕ್ಬಿಡಿ. ಅವನು ನಾನ್ ಸರಿನಾ? ನೀನೇ ಸರಿ ಕಣ. ಕೇಳ್ಸ್ಕೊಳ. ಚಿಕ್ಕ ಮಗನ್ ಸಪೋರ್ಟ್ ಮಾಡ್ತಿದ್ರೆ ಕೇಳ್ಸ್ಕೊಳ. ಅವ್ರು ಇಬ್ರು ಸರಿ ನೀನೇ ಸರಿ ಕಣ. ಯಾರು ಇಲ್ದಂಗ ಆಗೋದ್ರ ನನ್ ಪಾಲಿಗೆ. ಅಯ್ಯೋ ಈಗ ಮುಚ್ಚ ಅಷ್ಟು. ಓ ಯಾಕೆ ಈ ತರ ಆಡೋದ್ ನೀನು? ಯಾರು ಇಲ್ದಿರೋನ್ಗೆ ಮೇಲೊಬ್ಬ ಇರ್ತಾನ ಪಾಪ. ನಾನು ಅವ್ನು ಹೊಡೆದ ನೀನು ಬೈತಾರ ಪಾಪ. ಯಾಕಪ್ಪ ಹೊಡ್ಬಿಡ್ತೀಯ? ನನ್ಗೆ ಅವ್ನು ಹೊಡಿಯಕ್ ಆಸೆ ಪಾಪ. ಇವ್ರು ತಾತನ್ ತಿಂದಿದೀನಿ ನೋಡು, ಹೊಡಿಲೇಬೇಕು ಇವನು. ಹೊಡಿತೀನಿ ಪಾಪ, ಆಸೆ ನನಗೆ. ನಾನು ಹೊಡಿತೀನಿ. ಯಾಕೆ ಹೊಡ್ಬಿಡ್ತೀಯ? ನನ್ಗೆ ಆಸೆ. ಅವನು ಹೊಡಿತೀನಿ ಅಂತ ಆಮೇಲೆ ಹೇಳ್ತೀನಿ ಕೇಳೋ. ಅದನ್ನ ಬೇಜಾರಿಲ್ಲ ತಾನೆ. ಇವನ್ ಬೇಕು ಬೇಕು ಅಂತ ಕಿರಿಸ್ತಾನೆ ಪಾಪ. ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಅತಿ ಮಾಡ್ಕೊಂಡ್ಬಿಟ್ಟವನೆ. ಸುಮ್ಮನೆ ಹೂ ಅಂತಾನೆ. ಮಾಡಿದ್ರು ಇನ್ನ ನಾನು ಹೊಡೆದ್ ಬಿಡ್ತೀನಿ ಅವನಿಗೆ. ಅಲ್ಲ ನನ್ನ ಮಗ ನಾನ್ ಹೆಂಗಿದ್ದೀನೋ ಹಂಗವನೇ. ಅಂಚೆ ಪಾಳ್ಯ. ಈಗ ನಾನು ನೋಡಿದ್ರೆ ಅವನಿಗೆ
ಇಂಥ ಮುಂದ್ಗಡೆ ಇಲ್ಲಿ ಹೂನಪ್ಪ ಇಲ್ಲ ಇಲ್ಲಿ ಹೂನಯ್ಯ ಇಲ್ಲ ಇಲ್ಲಿ ಅಯ್ಯೋ ಇಲ್ಲ ಇಲ್ಲಿ ಕಿಸೆ ಟೈಮ್ ಇದೆ ಕೊಡ್ತೀನಿ ಟೈಮ್ ಕಿಸು ಅಂತ ಇರ್ಲ ಏನ್ ಪಾಪ ಹಂಗ್ ಮಾತಾಡ್ದ್ಯಾ ಅಲ್ಲಲ್ಲ ಅಲ್ಲಿಗೆ ಅವು ಮುಗ್ದನ್ ಕುಡಿಯಕ್ ಹೋಯ್ತೀಯ ಮುಗ್ಧ ಅವನು ಅಬ್ಬ ಲವ್ ಮುಗ್ಧ ಮುಗ್ಧ ಹೊಡೆಯೋ ಟೈಮ್ ಇವಾಗ ಕೊಡ್ತೀನಿ ನಾನು ಮುರುಗನ ಪಾಪ ಮುರುಘ ಅಲ್ಲ ನೀನು ಮುರುಘನೇ ಅವನು ಮುಗ್ಧ ಮುರುಘ ಅಲ್ಲ ಮುರುಘ ನೀನು ಪಾಪ ಹೆಂಗ್ ಪಾಪ ನೀನೇನೋ ಕಿಸಿದ್ಯಾ ಮೃಗ ಅಂದ್ಬಿಟ್ರೆ ನನಗೆ ಅದೇ ಏನ್ ಕಿಸಿಯೋದಲ್ಲಿ ನನಗೆ ಮೃಗ ಅಂದ್ರೆ ಅವ್ನಿಗೇನ್ ಖುಷಿ ನಿನ್ಗೇನ್ ಖುಷಿ ನನ್ಗೇನ್ ಖುಷಿ ಅಂದೆ ಈಗ ಹೊಡ್ಬಿಡ್ತೀಯಾ ಹೊಡಿತೀನಿ ಹೊಡೆದ್ಬಿಡು ಅವಾಗ ಏನ್ ಖುಷಿ ನಿನಗೆ ಏನೋ ಕಿಸಿದ್ಯಾ ನೀನಂತ ಜುಟ್ಟುಗಳೆಲ್ಲ ನನ್ ಮುಂದೆ ಇಲ್ಲಿ ಉಗ್ರೋದ್ರು. ನಾನ್ ಸುಮ್ನೆ ಕುತ್ಕೊಳ್ಳೋ ಕಿಲಾಡಿನ ಆಯ್ತಾ ಅವ್ನು ಸುಮ್ನೆ ಕುತ್ಕೊಂಡು ಕಿಲಾಡಿನೇ ನೀನ್ ಅವ್ನಿಗೆ ಸಪೋರ್ಟ್ ಮಾಡ ಅವನ್ ಸಪೋರ್ಟ್ ಏಯ್, ನಾಯಿ ಹೊಗಳ್ತಾ ಇರ್ತವೆ. ಕೂತಿದ್ಯಾ ತಿಕ್ಕಂಸು ಸಿಂಹ ಅನುಭವ ಇದ್ಬೇಕು ಕೂತಿರ್ತವೆ. ಯಾರು ಅಪ್ಪ ನೆಂಡ್ರು ಕಣ ಕೂತಿದ್ಯಾ ತೀಕ ಬಾಯಿ ಮುಚ್ಕೊಂಡು ಕೂತ್ಕೋ ಏನು ಊನೆಯ ಕೆಜಿ ತಿಂತ್ಯಾ ಏನ್ತ್ಯಾ ಮಲ್ಕೋತ್ಯಾ ತಂದಾಕ್ತೇನೋ ನೀನ ತಂದಾಕದು ತಂದಾಕಲ್ಲ ಹೇಳಲ್ಲ ನಿಂದೇನು ತಂದಕೊಳ್ಳಿ ನಿಮ್ಮಮ್ಮ ನಾನಲ್ಲ ಏಯ್, ನೀನ್ ಯಾವ ಅವೆಲ್ಲ ಮಾತಾಡಕ್ಕೆ ನಿನ್ಗೇನು ಏಯ್ ನಿಂಗೇನು ಏನು? ಕಾರಣ ಇಟ್ಬಿಡೋಣ ಇದು. ಒಂದ್ ಸರಿ ಎರಡು ಸರಿ ಮನುಷ್ಯನಿಗೆ ಜಾಸ್ತಿ ಎಗರಾಡಕ್ ಹೋಗ್ಬಾರ್ದು ಮನುಷ್ಯ. ಅಪ್ಪಂಟೆಲ್ಲ ಗ್ಲಾಸ್ ಹತ್ರ ಇಟ್ಕೊಡೋದು ಗಾಂಚಲಿಗಳನ್ನ ಸ್ವಲ್ಪ ಕಮ್ಮಿ ಮಾಡ್ಕೋ ಬುಡ್ಲ ಆಯ್ತಾ? ಬುಡ್ರಲ್ಲ ಅಲ್ವ ಓವರ್ ಆಗಿ ಮಾಡ್ತಾಡಕ್ ಹೋಗ್ಬಿಡೋದು. ಹೊಡ್ದ್ರೆ ಹೇಳ್ತೀನಿ ಇವ್ನಿಗೆ ಇವನ್ಗೊಂದು ಅವ್ನಿಗೊಂದು. ಯಾರು ಮಮ್ಮಿ ಯಾರು ನೀನು ಹೌದು ಹೊಡ್ದಿವ್ರು ಇಬ್ರಿಗೆ ಎಷ್ಟು ವರ್ಷ ಆಯ್ತು? ಮಮ್ಮಿ ಯಾರ್ದು ತಪ್ಪು ಮಮ್ಮಿ ಎಷ್ಟು ವರ್ಷ ಆಯ್ತು? ಮಮ್ಮಿ ತಪ್ಪು ಯಾರ್ದಿದ್ದು ಪಾಪ ಒಂದ್ಸರಿ ಹೆಂಗ್ ಹೊಡ್ತಿದ್ದೆ ನೆನ್ಪು ಮಾಡ್ಕೋ ಅಂದ್ ಪಾಪ ಅವನಿಗೆ ಕಾಲ್ ಕಿಸ್ಬಿಟ್ಟು ತೊಡೆ. ನನ್ನ ಕೀಳಾಗಿ ನೋಡ್ತಿದ್ದಾರೆ ನೀನ್ ಸ್ವಲ್ಪ ನನಗೆ ಸಪೋರ್ಟ್ ಮಾಡ್ಬೇಕು ಪಾಪ ಎಲ್ಲರಿಗಿಂತ ಇಲ್ಲಿ ಮರಿ ನಾನ್ ಪಾಪ ಎತ್ತು ಹೊಡೆದ್ರೆ ಇಷ್ಟೇ ಎಷ್ಟಿದ್ದೀನಿ. ಇರ್ಲಿ ಬಾರಿ ಕೈಗೇನೋ ಸಿಕ್ಕಿಲ್ಲ ಇಲ್ಲ ಉಳ್ಳಿಂದಲೇ ಎತ್ತು ಹೊಡಿತಿದ್ದೆ ಮೂರ್ತಿ ಚಿಕ್ಕದಾರು ಕೀರ್ತಿ ದೊಡ್ಡದಾಗಿರ್ಬೇಕು ನೋಡು. ಕಿರಿಕಿರ್ತಿ ಗೊತ್ತಾಗಿರ್ಬೇಕು ಮೂರ್ತಿ ಎಷ್ಟೇ ಚಿಕ್ಕದಾಗಿರ್ಲಿ ಆಯ್ತು ಬಿಡಿ ಪಾಪ ಇದು ನನಗೆ ಹೇಳ್ತಿದ್ದೆ ಇಂಡೈರೆಕ್ಟ್ ಅಂತ ನಂಗೆ ಗೊತ್ತು ಅವ್ನು ನಿನಗೆ ಹೇಳ್ದೆ ಏನೋ ಹಿಂಗಾಡ್ತೀಯಾ ಸಮಾಜದಲ್ಲಿ ಯಾಕೆ ಹಿಂಗ್ ಮಾಡ್ತೀಯ? ಪಾಪ ಅವನೇನ್ ಮಾತಾಡ್ತಿರೋದು ಮತ್ತೆ ಏನ ಮಾತಾಡ್ಕೊಳ್ಳಿ ಅವ್ನ್ ಮಾತಾಡಿದ್ ಸರಿನಾ ಕೈಲಾಗ ಮೈ ಪರ್ಚ್ಕೊಂಡು ನಗು ಅವನಿಗೆ ಬರ್ಬೇಕಪ್ಪ ನಗಿಬಾರ್ದು ನೆಗಿ ಅಲ್ಲ ನೆಗಿಯಕ್ ಹೋಗ್ಬೇಡ ನೀನು. ಹೀರೋ ಅಂದ ಕಣಯ್ಯ ನನ್ನ ತಮ್ಮ ಹೀರೋ ಅಂದ ನಮ್ಮಮ್ಮ ಹೀರೋ ಗೊತ್ತಿದ್ಯಾ? ಹೀರೋ ಹೀರೋಯಿನ್ ಇಲ್ಲಿ ಆಮೇಲೆ ವಿಲನ್ ನಮ್ಮಮ್ಮ ನಾನೇ ವಿಲನ್ ಪಾಪ ನಾನ್ ಸೈಡ್ ಆರ್ಟಿಸ್ಟ್, ನಿಮ್ಗೆಲ್ಲ ಕ್ಲೀನರ್ ಹೆಲ್ಪರ್ ನಾನು. ಕೂತಿದ್ಯಾ ತಿಕ್ಕಂಸು ಕೂತ್ಕೊ ಪ್ಯಾಂಟ್ ಹಾಕೊಂಡವನೆ ಟೀ ಶರ್ಟ್ ಹಾಕೊಂಡವನೆ ಅಪ್ಪ ಏನು ಅವ್ನಿಗೆ ಮಾತ್ರ ಸಪೋರ್ಟ್ ಮಾಡ್ತೀಯಾ ನೀನ್ ಚಡ್ಡಿ ಹಾಕೊಂಡಿದ್ದೆ ಟೀ ಶರ್ಟ್ ಹಾಕೊಂಡಿದ್ಯಾ ನಾ ತೊಡೆ ತರ್ತಾ ಇದೀಯಾ ನಮ್ ಕೈಲಿ ಆಗಲ್ಲ ಕಡಕ್ಕೆ ಬೆಳ್ಳಿ ಮಾತಾಡ್ಬೇಕು ಅದು ಕುತ್ಕೊಂಡು ಮಾತಾಡೋದಲ್ಲ ಏ, ತೆಗ್ಯೋ ಕೈ. ಕೈ ಕಟ್ಕೊಂಡು ಹಿಂಗ್ ಕೂತ ನೋಡ್ಬೇಕು ನನ್ ಮುಂದೆ ಅಮಾಯಕ ಅಮಾಯಕ ಇದೆಲ್ಲ ನಾಟಕದ ಅಮಾಯಕ ನಿಮ್ ಬರಕ್ಕೂ ಮುಂಚೆ ಏನ್ ಆಟ ಆಡ್ತಾನೆ ಗೊತ್ತಾ ಪಾಪ ಅಮಾಯಕ ಅಂತ ಹೇಳ್ದೆ ಕಡೆ ಅವ್ನು ಹೇಳ್ತಿರೋ ಪಾಪ ನಿಮ್ ಬರಕ್ಕೂ ಮುಂಚೆ ಅವ್ನ ನಾಟಕ ನೋಡ್ಬೇಕು ಪಾಪ ಅದಕ್ಕೆ ಮೊದಲು ಮಳ್ಳನ್ ತರ ಕುತ್ಕೊಂಡ್ ಮಾತಾಡ್ಬೇಡ ಇಲ್ಲಿ ಬಂದ್ ಮಾತಾಡ ಆಯ್ತು ಬರ್ಲಕ್ಕೆ ಪಪ್ಪನ್ ಮುಂದೆ ಮಾತಾಡಪ್ಪ ಮುಂಚೆ ಮಾತಾಡ್ತಿದ್ದಲ್ಲ ಹಂಗ ಬಂದ್ ಮಾತಾಡ ಆಯ್ತು ನನಗೆ ಕುಂತಿರ್ಲಿ ಅದ್ ಬಂದು ಕೂತ್ಕೊಳ್ಳೋಣ? ನಿಂತ್ಕೊಂಡ್ ಮಾತಾಡ ಈಗ ಇಲ್ಲಿ ಕೂತ್ಕೊಳ್ಳೋಣ. ಇವೆಲ್ಲ ನಾಟಕ ಆಡ್ತಾವ್ನೆ. ಈಗ ಬಾಲೆ ಕಿತ್ಕೊಳ್ಳೋದು ನಾಟಕ ಆಡ್ತಾವ್ನೆ ಇವನು. ಇವನು. ಅಲ್ಲ ಕಣ ನೀನಲ್ಲ ಕಣ ಕಿತ್ಕೊಳ್ಳೋದು ಊರಲ್ಲಿದ್ದಾರನೇ ಯಾರು ಹೊಡಿತಾ ಇದೀಯಾ? ಹೊಡಿತಿದ್ದಾನೆ ಅವ್ನು ಹೊಡೆಯಲ್ಲ ಹೊಡೆಯ ಇವಾಗ ಗುದ್ದಿದ ಇನ್ನೊಂದು ಕೊಡು. ಇವಾಗ ಅವ್ನು ಗುದ್ದಿದ್ ನನಗೆ ಕೊಡ ಬಸಪ್ಪ ಚಂದನ. ಅಲ್ಬೇಡ ಬಿಡ್ಪಾಪ ಹೊಡೆಯಲ್ಲ ಅವ್ನಿಗೆ ಅಲ್ಬೇಡ ಬಿಡ್ಪಾಪ ಹೊಡೆಯಲ್ಲ ಅವ್ನಿಗೆ ಅವ್ನು ಹೊಡೆದ್ರೆ ಮಾತ್ರ ಯಾಕೆ ಪಾಪ ಹೇಳ್ತೀಯಾ ಅವ್ನು ನಂಗೆ ಹೊಡ್ತಿದ್ದು ಅಲ್ಬೇಡ ಬಿಡು ಪಾಪ ಆಯ್ತು ಅಯ್ಯೋ. ಅವ್ನು ನನಗೆ ಹೊಡೆದಿದ್ದು ಪಾಪ ಅಲ್ಬೇಡ ಪಾಪ ಅಲ್ಬೇಡ ಪಾಪ ನೀನು ಅಲ್ಬೇಡ ನಾನು ಒಂದೇ ಕೊಡ್ಬಿಡ್ತೀನಿ ಅವ್ನು ನಂಗೆ ಹೊಡೆದಿದ್ದಕ್ಕೆ ನೋಡ್ ಪಾಪ ಯಾರ್ ನ್ಯಾಯ ಇಲ್ಲೇ ನೋಡ್ತಾ ಇದ್ದೀನಿ ಕಣಯ್ಯ ಯಾರ್ ನ್ಯಾಯ ಹೇಳ್ ಪಾಪ ನೀನು ನನ್ ನ್ಯಾಯಾಧೀಶ ಅಲ್ಲ ನೀನ್ ನೋಡೇ ಇಲ್ಲ ಬಿಡಿ ಇವ್ರ್ದು ಮಾಡಿದ ಗಲಾಟೆಗಳು. ಏಯ್ ಬಾಯ್ ಇಲ್ಲಿ ಬಾಯ್ ನ್ಯಾಯಾಧಿಕಾರಿಗಳೇ, ಬಾಯ್ ಇಲ್ಲಿ ಬಾ ಈಗ ಸಂಪೂರ್ಣವಾದ ನ್ಯಾಯವನ್ನು ಒದಗಿಸಬೇಕಾಗಿ ಇಲ್ಲಿ ಬಾ, ನಾವು ಇಲ್ಲಿ. ವಿನಂತಿಸಿಕೊಳ್ಳುತ್ತಿದ್ದೇವೆ. ಇಲ್ಲಿ ಬಾರು ಇಲ್ಲಿ ನೀವು ಯಾವ ರೀತಿ
ಆಲನೆ ಪಾಲನೆ ಮಾಡ್ತೀರೋ ಅದು ನಮಗೆ ಗೊತ್ತಿಲ್ಲ. ಎರಡು ಸೈಡ್ ಆರ್ಗ್ಯುಮೆಂಟ್ ನ ನೀವೇ ಆಲಿಸಿ ಪಾಲಿಸಿ ಒಂದು ದಯಮಾಡಿ ಒಂದು ಜಡ್ಜ್ಮೆಂಟ್ ಅನ್ನು ನೀವು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅಪ್ಪಾಜಿ ಆನ್ಸರ್ ಮಾಡಿ. ಅಪ್ಪಾಜಿ ಅಪ್ಪಾಜಿ ಏನು ಅಂತ ಹೇಳ್ರಿ. ಇಬ್ರು ತಿಕ್ಕ ಮುಚ್ಕೊಂಡು ಕೆಲಸ ಮಾಡ್ರಿ. ಆನ್ಸರ್ ಆನ್ಸರ್ ಐಸೆ ಅಣ್ಣ ಅದು ಯಾರಣ್ಣ? ನಿಮ್ಮ ಅಣ್ಣ. ನಾನು ನೀವಿಬ್ರು ಜಗಳ ಮಾಡಿದ್ದೆ ನಾನು ನೋಡಿದೆ ಇವತ್ತವರೆಗೂ. ಮಾಡ್ಸೆ ಎದಳ ಮೇಲೆ ಎದಳ ಮೇಲೆ ನನಗದೇ ಮಾಡ್ಸಿ. ಎದಳ ಮೇಲೆ ಲೇ ಉಪವಾಸ ಇದೆ ಕಣೆ. ಎದಳ ಮೇಲೆ ಮಾಡ್ಸೆ ಎದಳ ಮೇಲೆ ಇವರಿಬ್ರು ಜಗಳ ಮಾಡಿದ್ದೆ ನೋಡಿಲ್ಲ ನಾನು ಯಾವತ್ತೂ. ಎದಳ ಮೇಲೆ ಇವಾಗ ಹಿಂಗ ಆಡ್ತಿರ್ತಾರೆ. ಅಲ್ಲ ಇಬ್ರದ್ದು ಅಣ್ಣನ ಇಬ್ರು ತಪ್ಪು ನಾಟಕ ಆಡ್ತಾವ ಮಮ್ಮಿ 10 ರೂಪಾಯಿ ನಾಟಕ ಆಡ್ತಾವ. ಹೊಡೆದ್ರು ಪರವಾಗಿಲ್ಲ ನ್ಯೂಸ್ ಬೇಕು ಒಬ್ಬಂಗೆ. ಅಲ್ಲ ಮೇಲೆ ಎಲ್ಲಾರ ಪಾಪ ಅಲ್ಲಾಡಲ್ಲಿ ಪಾಪ ಅಲ್ಲಾಡ್ ಪಾಪ ಅಲ್ಲಿ ಕ್ಯಾಮ್ರಾ ಇದೆ ನೋಡಿ. ನಿಮ್ ಪ್ರಾಂಕ್ಯ ಮಾಡೋ ಆಯನ್ ಏನ ಆಯನ್ ಪಾಪ ಕೋಡ್ ಹೊಟ್ಟೆ ಆಯನ್ ಪಾಪ ಅಲ್ಲಿಗೆ ಅಮ್ಮ ಆಫ್ ಮಾಡಿ ಆಯ್ ಪಾಪ ಆಯನ್ ಆಯ್ ಒಂದೊಂದೇ ತಾನೆ. ಕ್ಯಾಮ್ರಾ ಇಲ್ಲಿ ಇದರಿಂದ ಇತ್ತು ಪಾಟಿಂದ ಇತ್ತು. ಹೌ ವಾಸ್ ದ ಪ್ರಾಂಕ್? ಅದು 1 ಅವರ್ ಮೇಲೆ ಆಗಿತ್ತು. ತಲೆನೇ ಕೆಟ್ಟೋಯ್ತು. ಪಾಪ ಪ್ರಾಂಕ್ ಹೆಂಗಿತ್ತು ಪಾಪ? ಸೂಪರ್ ಆಗಿತ್ತು. ಸೂಪರಾ? ಯಾರ್ದು ಆಕ್ಟಿಂಗ್ ಚೆನ್ನಾಗಿತ್ತು? ದೊಡ್ಡ ಮಗಂದು ಪಾಪ ಏನ್ ಪಾಪ ನನ್ನ ಇಷ್ಟೊಂದು ಇದು ಮಾಡ್ತೀಯ? ಕುಂತ್ಕೊಂಡಲ್ಲ ಅದಕ್ಕೆ ಕಣಯ್ಯ. ನಾನ್ ತಲೆ ಎತ್ತದ್ನಾ? ಚೆನ್ನಾಗಿದೆ ಸೆಕೆಂಡ್ ಚೆನ್ನಾಗಿ ಮಾಡ್ದ ನಾನು ಆಕ್ಟಿಂಗ್. ಆಕ್ಟಿಂಗ್ ಸ್ಕಿಲ್ಸ್ ಎಲ್ಲ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಕಣೆ. ಸೂಪರ್ ಫಸ್ಟ್ ಕ್ಲಾಸ್ ನಾನು. ಏನೋ ಹೇಳ್ತೀಯ ವೀಕ್ಷಕರಿಗೆ? ಫಸ್ಟ್ ಕ್ಲಾಸ್ಕಿನ್ನ ಜಾಸ್ತಿ ಇದೆ. ವೀಕ್ಷಕರ ಗಮನಕ್ಕೆ ವೀಕ್ಷಕರ ಗಮನಕ್ಕೆ ಏನಂತೆ ಅಂದ್ರೆ ಈ ತರ ಮಾಡ್ಬೇಕಾ ಮನೇಲಿ ಅವ್ರವ್ರ ಮನೇಲಿ? ಯಾರು ಮಾಡಬಾರ್ದು. ಮಾಡಿದಾಗ ಅಲ್ಲ ನೀನು ನಾವು ಜಗಳ ಆಡಿದಾಗ ರಿಯಾಕ್ಟ್ ಮಾಡಿಲ್ಲ ಯಾಕೆ? ಯಾರು ನೀನು ರಿಯಾಕ್ಟ್ ಮಾಡೋದಲ್ಲ ಕಣೆ. ನಾನು ಎಣ್ಣೆ ಹೊಡ್ಕೊಂಡಿದ್ದೆ. ಎಣ್ಣೆ ಹೊಡೆದಿಲ್ಲ ಅಂದಿದ್ರೆ ಯಾಗರ್ಸಕದ ಮಕ್ಕಳ ಮೇಲೆ ಇಬ್ಬರಿಗೂ ಓದಿತಾ ಇದ್ದೆ. ಪಾಪ ಅವನ ಹುಡುಗ ಅಮಾಯಕ. ನೀನೇ ದೌರ್ಜನ್ಯ ಮಾಡ್ಕೊಂಡ್ ಬರ್ತಿರೋನು. ಫೋನ್ ಇಕ್ಕೊ ಬಂದಿದ್ಯಲ್ಲ ಅಲ್ಲಿ, ಅದಕ್ಕೋಸ್ಕರ ದೌರ್ಜನ್ಯವಾಗಿ ಬರ್ತೀಯ ನೀನು. ಇಲ್ಲ ಅಂದ್ರೆ ಇಲ್ಲ ತಿಕ್ಕ ಮುಚ್ಕೊಂಡು ಕುಂತ್ಕೊಳ್ವೆ. ನಾನ್ ಬಗನಿ ಕೂಟ ಗೊತ್ತೇನೆ ನಿನಗೆ? ಗೊತ್ತು ಸಾರ್. ಹೇಳಪ್ಪ ಕತೆ ಅದನ್ನ. ನಂಗೆ ಗೊತ್ತಿಲ್ಲ ಸರ್, ಹೇಳಿಬಿಡಿ ಸರ್ ನೀವೇ. ಶಾನ್ ಬಗನ್ ಬಗನಿ ಕೂಟದ ಕತೆ. ಊರಲ್ಲಿ ಒಬ್ಬ ಗೌಡ ಇದ್ದಂತೆ. ಗೌಡನ ಜೊತೆ ಒಬ್ಬ ಸಾನ್ಭೋಗ ಇದ್ದಂತೆ. ನೋಡು ಕ್ಯಾಮ್ರಾ ನೋಡು. ಗೌಡನ ಜೊತೆ ಸಾನ್ಭೋಗ ಇದ್ದಂತೆ. ಆ ಸಾನ್ಭೋಗ ಎಲ್ಲ ಲೆಕ್ಕ ಆಡಳ್ತ ಅವನ ಹತ್ರ. ಅವಾಗ ಸಾನ್ಭೋಗ ಏನ್ ಮಾಡುತ್ತೆ, ಎಲ್ಲ ಇದು ಮಾಡೋದು. ಸಾನ್ಭೋಗ ದುಡ್ಡು ಮಾಡ್ಕೊಂಡ. ಗೌಡ ಅವ್ರೊಳಗೆ ಆ ಹೆಂಗ್ಸಿ ಈ ಹೆಂಗ್ಸಿ ಹತ್ರ ಓಡಾಡ್ಕೊಂಡು ದುಡ್ಡು ಕಳ್ಕೊಂಡ. ದುಡ್ಡು ಕಳ್ಕೊಂಡಿಲ್ಲ, ಊರ ಆಸ್ತಿ ಎಲ್ಲ ಮಾಡ್ಕೊಂಡು ಸಾನ್ಭೋಗ ಎಲ್ಲ ರೆಡಿ ಮಾಡಿ ಗೌಡನ ಹೆಸರು ಮಾಡಿ ಮಡಗಿದ್ದ. ಬಡ್ಡಿ ಕೊಡೋದು, ಬಡ್ಡಿ ಇಸ್ಕೊಳ್ಳೋದು ಎಲ್ಲ ಮಾಡಿಕ್ಕಿದ ಅವನು. ಯಾರು? ಗೌಡ. ಗೌಡದ ಆಡಳಿತ ಎಲ್ಲ ಸಾನ್ಭೋಗನ ಹತ್ರ ಇತ್ತು. ಆ ಸಾನ್ಭೋಗ ಏನ್ ಮಾಡದಂತೆ, ಮಗನ ಪಾರಿನಲ್ಲಿ ಓದಿಸಿದ್ದಂತೆ. ಇಲ್ಲಿದ್ದು ಸರಗಲ್ ನನ್ನ ಮಗ ಕೆಟ್ಟೋಗ್ತಾನೆ ಅಂದ್ಬಿಟ್ಟು ಮಗನ ಪಾರಿನಲ್ಲಿ ಬಿಟ್ಟು ಓದಿಸ್ಕೊಂಡು ಗೌಡನ ಆಟ ಎಲ್ಲ ನೋಡ್ಕೊಂಡು ಗೌಡ ಅದನ್ನ ಇಕ್ತೀನಿ ಒಂದು ಬಗನಿಗೆ ಊಟ ಅಂದ್ಬಿಟ್ಟು ಹೇಳಿದಂತೆ ಫಸ್ಟೇನೆ. ಗೌಡಂಗೆ ಅರ್ಥ ಆಗಿಲ್ಲ. ಇಡೀ ಊರ್ ಜನ ನನ್ನ ಮುಂದೆ ಅವ್ರೆ, ನಾನೇ ಕಿವನ್ಗೆ ಎದುರ್ಕೊಳ್ಳಿ ಅಂತ ಇದ್ದ. ಒಂದಿನ ಕಾಯಿಲೆ ಬಂತಂತೆ, ಸೋತಬಿಟ್ಟ. ಗೌಡ ಗೌಡ ಅಲ್ಲ, ಸಾನ್ಭೋಗ. ಶಾನ್ಭೋಗ ಸತ್ತೋಗ್ಬಿಟ್ಟ. ಸಾನ್ಭೋಗ ಸೋತೋದಕ್ಕೆ ಏನ್ ಮಾಡ್ದಂತೆ, ಸಾನ್ಭೋಗ ಗೌಡಂಗೆ ಹೇಳಿದಂತೆ, ಗೌಡ್ರೆ ನಾನು ಸೊತ್ತಾಗ ಬಗನಿ ಮರ ಗೊತ್ತಲ್ಲ, ಬಗನಿ ಮರದಿಂದ ಒಂದು ಗೂಟ ಮಾಡ್ಕೊ ಬಂದು ನನ್ನ ಹಿಂದ್ಗಡಿಂದ ಕುಂಡಿಗೆ ಹೊಡೆದ್ಬಿಡ್ರಿ, ನೀವು ಹೊಡೆದ್ಬಿಡ್ರಿ. ಅವತ್ತು ನನಗೆ ತೃಪ್ತಿ ಆಗುತ್ತೆ, ನನಗೆ ನಾನು ಸಮಾಧಾನವಾಗಿ ನೆಮ್ಮದಿಯಾಗಿ ಸ್ವರ್ಗಕ್ಕೆ ಹೋಯ್ತೀನಿ ಅಂತ ಹೇಳಿದಂತೆ. ಆ ಗೌಡ ದಡ್ಡ ನನ್ನ ಮಗ ಸಾನ್ಭೋಗ ಹೇಳೋದೆಲ್ಲ ಕೇಳ್ಕೊಂಬಂದ. ಸಾನ್ಭೋಗ ಪಾಪ ಏನ್ ಮಾಡವನೆ, ಊರ ಜನದ ಪೇಪರ್ ಎಲ್ಲ ಇಸ್ಕೊಟ್ಟವನೆ, ಆಸ್ತಿ ಎಲ್ಲ ಬರ್ಸ್ಕೊಟ್ಟವನೆ. ಊರ್ ಜನ ನನ್ನ ಹತ್ರನೇ ಗೇತವ್ರ, ಆಸ್ತಿ ಪೇಪರ್ ನನ್ನ ಹತ್ರ ಇದೆ. ಪಾಪ ಇವನ ಆಸೆ ಒಂದು ಈಡೇರ್ಸನ ಅಂದ್ಬಿಟ್ಟು ಈಡೇರ್ಸ್ಬಿಟ್ಟ, ಬಗನಿ ಊಟ ಹೊಡೆದ್ಬಿಟ್ಟ. ಗೌಡನ್ಗೆ ಇದು ಬಾರ್ದ, ಮಗನ್ಗೆ ಏನ್ ಬಾರ್ದ, ಪಾರಿನಿಗೆ ಗೌಡ ನಿನ್ ಸೊತ್ತಾಗ ನಿನ್ ಬಗನಿ ಊಟ ಹೊಡಿತು, ಬಗನಿ ಊಟ ಹೊಡ ಸಾಯಿಸ್ತೀನಿ ಅಂತ ಹೇಳೋನಪ್ಪ. ಸಖತ್ತಾಗಿದೆ ಪಾಪ. ಬಗನಿ ಊಟ ಹೊಡ ಸಾಯಿಸ್ತೀನಿ ಅಂತ ಹೇಳೋನ್ ನನಗೆ. ಇದು ಸಾನ್ಭೋಗ ಗೌಡ ಮಗನ್ಗೆ ಲೆಟರ್ ಫಸ್ಟ್ ಬರ್ದ್ಬಿಟ್ಟವನೆ, ಈ ತರ ಗೌಡ ನನಗೆ ಬಗ್ನಿ ಊಟ ಇಟ್ಟು ಸಾಯಿಸ್ತಾನೆ ಅಂತ.
ನಾನೇನ ಸೊತ್ರ ಗೌಡ್ನಿಂದಾನೆ ಗೌಡ ಬಗನಿಗೂಟ ಹೊಡ ಸಾಯಿಸ್ತೀನಿ ಅಂತ ಹೇಳೋನೆ, ದಯವಿಟ್ಟು ಅವನು ಬಿಡ್ಬೇಡ, ಜನಗಳಿಗೆಲ್ಲ ಅನುಕೂಲ ಆಗ್ಲಿ, ಜನಗಳ ಆಸ್ತಿಗಳೆಲ್ಲ ಈಸ್ಕೊಡಪ್ಪ, ನೀನ್ ಬಂದು ಫಾರಿನಲ್ಲಿ ಇದೀಯಾ, ನಿನಗೆ ಅದಕ್ಕೋಸ್ಕರ ಪತ್ರ ಬರ್ತು ಫಸ್ಟೇ ಬರ್ಬಿಟ್ಟ. ಆಮೇಲೆ ಸೊತ್ತ ಒಂದಿನ ಇವನು ಸೊತ್ತ ಮೇಲೆ ಪತ್ರ ಬರ್ತಿದ್ದಲ್ಲ, ಮಗ ಬಂದ ಸೊತ್ತ ಅಂತ ಸುದ್ದಿ ಕಳ್ಸಿದ್ರು, ಮಗ ಬಂದ, ಬಗನಿಗೂಟ ಹೊಡೆದವ್ರ ಹಂಗೇನೆ, ಗೌಡ ಹೊಡ್ಸ್ಬಿಟ್ಟ, ಊರ ಕೂಲಿ ಬಗನಿಗೂಟ ಹೊಡೆದ್ರು. ಓ ನಮ್ಮಪ್ಪ ಹೇಳುದು ಕರೆಕ್ಟ್, ಬಗನಿಗೂಟ ಹೊಡೆದವನೆಲ್ಲ ಬಿಟ್ಟು ಆಗ್ತಾ ಕೇಸ, ಅವನು ಹೆಣ ಎತ್ತಿಲ್ಲ, ನಮ್ಮಪ್ಪನ ಬಗನಿಗೂಟ ಹೊಡೆದ್ಬಿಟ್ಟು ಸಾಯಿಸವ್ರೆ ಅಂದ್ಬಿಟ್ಟು. ಅವಾಗ ಏನ್ ಮಾಡ್ದ, ಪೊಲೀಸವರೆಲ್ಲ ಬಂದ್ರು, ಗೌಡನ್ ಎಳ್ಕೊ ಹೋದ್ರು, ಒಳಗಡೆ ಹಾಕಿದ್ರು, ಚೆನ್ನಾಗಿ ರುಬ್ಬಿದ್ರು, ರೈತರು ಪೇಪರ್ ಎಲ್ಲ ಕೊಟ್ಬಿಡು ಬಿಡ್ತೀವಿ. ನಮ್ಮ ಅಪ್ಪನ ಬಗನಿಗೂಟ ಹೆಂಗ್ ಹೊಡೆದೆ, ನಮ್ಮ ಅಪ್ಪನ ನೀನು ಸಾಯಿಸಿರೋದ ಬಿಟ್ಟು ಮರ್ಡರ್ ಕೇಸ್, ಅಟೆಂಪ್ಟ್ ಮರ್ಡರ್ ಕೇಸ್ ಮಾಡಿ ಅವನ್ನ ಜೈಲು ಹಾಕಿದ್ರ, ಅವನ್ನ ಯಾರನ್ನ, ಗೌಡನ. ಮಗ ಬಂದು ಅಪ್ಪ ಸೊತೋದ, ಅವ್ನ ಮಣ್ಣು ಮಾಡ್ತಿದ್ದಿ ಮಾಡೋದ. ಸಾನ್ ಬೋಗನ್ ಬಗನಿಗೂಟ ಅಂದ್ರೆ ಇದೇ ಬಗನಿಗೂಟ. ಸಾನ್ ಬಗ್ನಿಗೂಟದ ಕತೆ ಗೊತ್ತಾಯ್ತಾ? ಗೊತ್ತಾಯ್ತಾ ಮಮ್ಮಿ? ನಿನ್ ಗೊತ್ತಾಯ್ತಾ ಬಗನಿಗೂಟದ ಕತೆ ಇದೇನೆ? ಗೊತ್ತಾಯ್ತು ಪಾಪ, ಹಾಕ್ತೀನಿ ಪಾಪ, ಇದು ನೀಟಾಗಿ ಎಡಿಟ್ ಮಾಡಾಕ್ತೀನಿ. ಎಡಿಟ್ ಮಾಡೋದು ಏನ್ ಮಾಡ್ತೀವಿ, ಹಾಕು. ಬಗನಿಗೂಟ ಅಂದ್ರೆ ಇದೇನೆ, ಬಗ್ನಿಗೂಟ ಅಂದ್ರೆ ಇದೆ ಗೈಸ್. ಜನಗಳಿಗೆ ಗೊತ್ತಿಲ್ದೆ ಪಾಪ, ಸಾನ್ ಬಗನ್ ಬಗನಿಗೂಟ ಗೊತ್ತಾ ಅಂತಾರೆ, ಆ ಕತೆ ಗೊತ್ತಿಲ್ಲ. ಬಗನಿಗೂಟ ಏನು ಅಂತಾರ, ಬಗನಿ ಮರ ಗೊತ್ತಾ ನಿನ್ಗೆ? ಹೋಗ್ಲಿ, ಗೊತ್ತು. ಎಲ್ಲಿ ಗೂಟ ಮಾಡೋದ್ನೇ ಬಗ್ನಿ. ಗೂಟ ಮಾಡೋದಲ್ಲ ಕಣಯ್ಯ, ಬಗನಿ ಮರನೇ ಎಂಡ ಸೇಂದಿ ಕಟ್ತಾರ ಅದ್ರಲ್ಲಿ. ಆ ಮರಕ್ಕೆ ಸಕಲೇಶ್ಪುರ ಕಡೆ ಇದೆ, ಹಾಸನ ಸಕಲೇಶ್ಪುರ ಕಡೆ ಬಗನಿ ಮರಗಳು. ಆ ಮರಕ್ಕೆ ಹತ್ತಕ್ಕಾಗಲ್ಲ, ನೈಸ್ ಮರ ಜಾಸ್ತಿ ಅದು. ನಾವು ಚಾಟು ಬಿಲ್ ತಕೊಂಡು ಆ ಮಡಕೆಗೆ ಪಟ್ಟಂತ ಹೊಡೆದು ಆ ಮಡಕೆಗಳು ಹೊಡೆದಾಗ್ತಿದ್ವು ಬಗನಿ ಮರದಲ್ಲಿ. ಬಗನಿ ಮರದ ಸೇಂದಿ ಅಂದ್ರೆ ತುಂಬಾ ಚಂದ ಅದು. ಬಗನಿ ಮರ ಅಂತ ಜನಗಳಿಗೆ ಯಾರಿಗೂ ಗೊತ್ತಿಲ್ಲ, ಇವಾಗ ಗೊತ್ತಾಗಿತ್ತು ಬಿಡು. ನೀನು ನೋಡಿದ ಬಗನಿ ಮರನ, ಈಚಿನ ಮರ ನೋಡಿರ್ಬೋದು, ನೀವು ತೆಂಗಿನ ಮರ ನೋಡಿರ್ಬೋದು. ಬಗನಿ ಮರ ನೋಡಿರೋ ಯಾವನ್ ಕೇಳಿಲಿ, ಹಾಸನ ಸಕಲೇಶ್ಪುರ ಕಡೆಕೇನೆ ನಾನು ರೈಡ್ಗೆ ಹೋದಾಗ ನೋಡಿದ್ದೀನಿ ಅದನ್ನ. ಬಗನಿ ಮರ ಅಂದ್ರೆ ಒಂದು ಐಸಾಗಿ ಬುಡ ದಪ್ಪ, ಸುಳಿ ಹೋಯ್ತಾ ಹಿಂಗೆ ಹೋಗಿರ್ತಾ ಅಡಕೆ ಮರ್ತಾರ, ಅದ್ರಲ್ಲತ್ತು ಎಂಡ ಕಟ್ಟಿರ್ತಾರೆ. ಬಗನಿ ಎಂಡ ತುಂಬಾ ಇದದು, ಅದು ಒಂದು ಅಡಕೆ ಕಾಯಿ ತರ ಗಿಡ ಇದು ಬಿಟ್ಟಿರ್ತದೆ, ಕಾಯಿನ ಇಷ್ಟು ಗಾತ್ರ ಇರ್ತದೆ ಕೊನೆ. ಆ ಮಡಕೆಗಳು ಚಾಟ್ ಬಿಲ್ಲರ್ ಹೊಡಿತಿದ್ವಿ ನಾವು ಹಿಂಗೆ, ಕ್ಯಾಟರ್ ಪಿಲ್ಲರ್. ಕ್ಯಾಟರ್ ಪಿಲ್ಲರ್ ಅದು. ಹಿಂಗೆ ರಬ್ಬರ್ ಹೇಳ್ಕೊಂಡು ಹೊಡೆದ್ರೆ ಮಡಕೆ ಪಟ್ಟಂತ ಹೊಡಿಯೋದಲ್ಗೆ, ಎಸೆಯಿಂದ ಎಲ್ಲ ಚೆಲ್ಲೋಗೋದು. ಅದು ರೈಡ್ ಮಾಡೋಕ್ಕೆ ನಾನು ಸ್ಟೇಟ್ ಇಂಟೆಲಿಜೆನ್ಸ್ ಇಂದ ಹೋಗ್ತಿದ್ದೆ ಅಲ್ಲಿಗೆ ನಾನು. ಗೈಸ್ ಗೊತ್ತಾಯ್ತಾ ಬಗ್ನಿಗೂಟ ಕತೆ? ಹೇಳ್ಬಪ್ಪ. ಸುಮಾರು ಜನಕ್ಕೆ ಬಗನಿಗೂಟ ಗೊತ್ತಿಲ್ಲ, ಬಗನಿ ಮರ ಗೊತ್ತ ಜನಗಳಿಗೆ ಹೋಗ್ಲಿ. ಇವಾಗ ಹೇಳ್ದೆ ಬಿಡು. ಸಿ ಯು ಗೈಸ್, ಬೈ ಬೈ ಅನ್ನು. ಸಿ ಗೈಡ್ಸ್, ಬಾಯ್ ಬಾಯ್. ಬಗನಿ ಮರ ಗೊತ್ತಿದ್ರೆ ಸಿ ಯು ಗೈಸ್ ಅನ್ನು. ಸಿ ಯು ಗೈಸ್, ಬೈ ಬೈ. ಸಿ ಯು ಗೈಡ್ಸ್, ಗೈಸ್ ಗೈಡ್ಸ್, ಗೈಸ್ ಗೈಸ್ ಗೈಸ್. ಸಿ ಯು ಗೈಸ್, ಬಾಯ್ ಬಾಯ್. ಬಗನಿ ಮರ ಗೊತ್ತಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಮಾಡಿ. ಬಗನಿ ಮರ ಗೊತ್ತಿರೋ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ಮಾಡಬೇಡಿ. ಈಚಿನ ಮರ ಗೊತ್ತಿರ್ಬೋದು ನಿಮ್ಗೆ, ತೆಂಗಿನ ಮರ ಗೊತ್ತಿರ್ಬೋದು ಎಂಡ ತೆಗಿಯೋದು. ಬಗನಿ ಮರದಲ್ಲೂ ಎಂಡ ತೆಗಿತಾರೆ. ಬಗನಿ ಮರ ನೋಡಿದಿರಾ ನೀವು? ನೋಡಿದ್ರೆ ಕಮೆಂಟ್ ಮಾಡಿ ಅಷ್ಟೇ. ಸಿ ಯು ಬಾಯ್. ನಾನು ತೋರಿಸಿ ನನ್ನ ಮಗನಿಗೆ, ಕರ್ನಾಟಕದ ಸಮಸ್ತ ಜನತೆಗೆ ಬಾಯ್ ಬಾಯ್. ಕರ್ನಾಟಕದ ಸಮಸ್ತ ಜನತೆಗೆ ಟಾಟಾ, ಬೈ ಬೈ. ಬಾಯ್ ಬಾಯ್.